ಮಂಗ್ಲಾ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಡಾಕ್ಟರ್, ನೀವ್ ಯಾವಾಗ ಬಂದ್ರಿ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾನ್ ಕೇಳಿದ ಪ್ರಶ್ನೆನ ನನ್ನೇ ಕೇಳ್ತೀರಲ್ಲ. ಕೇಳೋ ಕಾಲ ಕೇಳ್ಬಿಡ್ಬೇಕು, ಹೇಳೋ ಕಾಲ ಬಂದಾಗ ಹೇಳ್ಬಿಡ್ಬೇಕು. ಅಕ್ಕ ಅಕ್ಕ, ನಾನು ಯಾರು ಅಂತ ನಿಮಗ್ ಗೊತ್ತಿದ್ರು ಗೊತ್ತಿಲ್ದಾಗ ನಡ್ಸಿದ್ರಿ. ನಿಮ್ ಹೆಸರಿಗೆ ತಕ್ಕ ಹಾಗೆ ವಾತ್ಸಲ್ಯದಿಂದ ನೋಡಿದ್ರಿ. ಮಂಗ್ಲಾ ಅಕ್ಕ, ಅವ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಮಂಗ್ಲಾ. ಅಕ್ಕ, ನನ್ನ ಅವರ ಸಂಬಂಧ ನಿಮಗ್ ತಿಳಿದೋಯ್ತಲ್ಲ ಅನ್ನೋ ಚಿಂತೆನೆ ಅವ್ರನ್ನ ಚಿತಿಯಾಗಿ ಸುಡ್ತಾ ಇದೆ. ಅವ್ರ ನೆಮ್ಮದಿಯಾಗಿರ್ಬೇಕು, ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು. ಅದೇ ಅದೇ ನನ್ನ ಆಸೆ. ಅದು ನಿಮ್ಮಿಂದಾನೇ ಸಾಧ್ಯ. ಅಕ್ಕ, ನಡೆದಿದ್ದೆಲ್ಲ ಕನಸು ಅಂತ ಭಾವಿಸಿ ದಯವಿಟ್ಟು ಮರ್ತ್ಬಿಡಿ. ಅವತ್ ಫೀಸ್ ತಗೊಳ್ದೆ ನಾನ್ ಕೇಳ್ದಾಗ ಕೊಡು ಅಂದ್ರಿ. ನನ್ ಮಗುನೇ ನಿಮ್ ಫೀಸ ಕೇಳಿ ಕೊಡಕ್ ತಯಾರಾಗಿದ್ದೀನಿ. ಆದ್ರೆ ನಾನ್ ಕೇಳೋ ಫೀಸ್ನ ದಯವಿಟ್ಟು ಕೊಡ್ತೀನಿ ಅಂತ ಭಾಷೆ ಕೊಡಿ. ಮಂಗ್ಲಾ ಅಕ್ಕ, ಅವ್ರು ಬರೀತಾ ಇರೋ ಕಥೆ ಮುಕ್ತಾಯ ದುರಂತವಾಗೋದ್ ಬೇಡ, ಸುಖಾಂತವಾಗ್ಲಿ. ಅದೇ ನನ್ ಫೀಸು. ಕೊಡಿ. ಮಂಗ್ಲಾ, ತ್ಯಾಗ ಅಂದ್ರೆ ಕೊಡೋದು ಮಾತ್ರ ಅಲ್ಲ, ಕೊಟ್ಟು ತಗೊಳ್ಳೋದೇ ತ್ಯಾಗ. ಅಕ್ಕ, ಏನ್ ಬೇಕಾದ್ರೂ ಕೇಳಿ ಕೊಡ್ತೀನಿ. ನನ್ನ ಆಸೆ ನೆರವೇರಿಸೋದಾದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಏನ್ ರಾಮು, ಗಾಡಿ ಕೆಟ್ಟೋದಿತ್ತ? ರಿಪೇರಿ ಮಾಡ್ತಿದ್ದೆ ಅಂತ ಕಾಣುತ್ತೆ. ಗಾಡಿನಲ್ಲ, ನಿನ್ ರಿಪೇರಿ ಮಾಡಕ್ ಬಂದಿದ್ದೀನಿ. ರಾಮು, ಏನಿದು ಹುಡುಗಾಟ? ಹುಡುಗಾಟ ಅಲ್ಲ, ನಿನ್ನಂಥ ಲೋಫರ್ ಕಲಿಸೋ ಪಾಠ. ಕಥೆ ಬರೀತೀಯಾ ಮಗನೇ? ಮೊದಲು ನಿನ್ ಕಥೆ ಮುಗಿಸ್ತೀನಿ. ಏನ್ ಮಾತಾಡ್ತಾ ಇದೀಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಹಾಗೆ ಮಾತಾಡ್ತೀಯಾ? ರಾಮು, ಹುಚ್ಚುಚ್ಚಾಗಿ ಆಡ್ಬೇಡ. ವಿಷಯ ಏನು? ನಿನ್ನ ನಾನು ಬಹಳ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ, ತುಂಬಾ ಬುದ್ಧಿವಂತ ಅನ್ಕೊಂಡು ಗೌರವ ಕೊಡ್ತಿದ್ದೆ. ಅದಕ್ಕೆ ಪದೇ ಪದೇ ನಿನ್ನ ನೋಡಕ್ ಬರ್ತಿದ್ದೆ. ಹಾಗೊಂದ್ ಸಾರಿ ಬಂದಾಗ ಅಲ್ಲಿ ಮಂಗಳ ಭೇಟಿ ಆಯ್ತು. ಚಿಕ್ಕನ್ನಲ್ಲಿ ಕಳೆದು ಹೋಗಿದ್ ನಮ್ಮ ಅಕ್ಕ ಅವಳೇ ಅಂತ ಗೊತ್ತಾಗಿ ಸಂತೋಷ ಆಯ್ತು. ಏನು, ಮಂಗಳ ನಿಮ್ಮ ಅಕ್ಕನ? ಹೌದು, ಮಂಗಳ ನಮ್ಮ ಅಕ್ಕ. ನೀನ್ ನಮ್ಮ ಭಾವ. ನಿಮ್ಮಿಬ್ಬರಿಗೂ ಹುಟ್ಟಿರೋ ಮಗುಗೆ ನಾನು ಮಾವ. ಇದೆಲ್ಲ ನನ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತೀಯಾ? ಭಾವ ಯಾರು ಅಂತ ಪದೇ ಪದೇ ಕೇಳಿದ್ರು ನಮ್ಮ ಅಕ್ಕ ಬಾಯ್ ಬಿಡ್ಲಿಲ್ಲ, ನಮ್ಮ ಅಮ್ಮನೂ ಹೇಳಿಲ್ಲ. ನಮ್ಮ ವಂಶದ ಮಾನ ಮರ್ಯಾದೆ ಕಳೆದವ್ ನೀನು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಯಾರಿಂದ ಗೊತ್ತಾ? ನಿಮ್ಮ ಅಪ್ಪರಿಂದ. ನಾನು ನೀನ್ ನಮ್ಮ ಅಕ್ಕನ ಪ್ರೀತಿಸ್ದೆ, ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಮೋಸ ಮಾಡಿ ಅವಳ ಕೈಗೊಂದು ಮಗುನ್ ಕೊಟ್ಟೆ, ಅವಳ ಕೈ ಬಿಟ್ಟೆ. ಇದು ನ್ಯಾಯನಾ? ಆನಂದ, ಅಪ್ಪ ಮಗ ಮಾಡಿರೋ ದ್ರೋಹಕ್ಕೆ ನಿಮ್ಮಿಬ್ಬರನ್ನು ಪೀಸ್ ಪೀಸ್ ಮಾಡಿ ಎತ್ತು ಬಿಡ್ತಿದ್ದೆ. ಆದ್ರೆ ನಮ್ಮಕ್ಕ ವಿಧವೆ ಆಗ್ಬಾರ್ದು. ಅವಳ ಮಗು ಅದೇ ನಿನ್ನ ಮಗು.
ತಂದೆಯಲ್ಲಿ ತಬ್ಲಿ ಆಗ್ಬಾರ್ದು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ನಮ್ಮ ಅಕ್ಕನ ಕುತ್ತಿಗೆ ತಾಳಿ ಕಟ್ಟಿ ಅವಳು ಗಂಡಾಗ್ತೀಯೋ ಇಲ್ಲ ನಿನ್ನ ಪ್ರಾಣ ದಂಡ ಕೊಡ್ತೀಯೋ ತೀರ್ಮಾನ ಮಾಡು. ಅಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು. ನೀವೆಷ್ಟೋ ಕೇಸ್ಗಳಿಗೆ ನ್ಯಾಯಾಧೀಶರಾಗಿ ನ್ಯಾಯ ದೊರಕಿಸ್ಕೊಟ್ಟಿದ್ದೀರಿ. ಆದ್ರೆ ಇವತ್ತು ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನಾನು ನ್ಯಾಯ ಕೇಳಬೇಕಾಗಿದೆ. ನೀನ್ ಫಿರ್ಯಾದಿ, ನ್ಯಾಯ ಕೇಳು. ಆದ್ರೆ ನಾನು ಹೇಳೋ ಉತ್ತರ ಸಮಂಜಸವೋ ಅಲ್ವೋ ಅದನ್ನು ತೀರ್ಮಾನಿಸೋ ನ್ಯಾಯಾಧೀಶ ನೀನಾಗೋಕ್ ಸಾಧ್ಯವಿಲ್ಲ. ಮಾವಯ್ಯ, ಮಾವಯ್ಯ, ನೀವು ತಂದೆ ಮಗ ಆಡ್ತಿರೋ ಜಗಳಕ್ಕೆ ಇವತ್ತು ನಾನೇ ಜಡ್ಜ್. ವತ್ಸಲ, ಇದು ನಿನಗೆ ಸಂಬಂಧ ಇಲ್ಲದೆ ಇರೋ ವಿಷಯ. ಸಂಬಂಧ ಇಲ್ಲದೆ ಇರೋವಾಗ್ಲೇ ಅಲ್ವೇ ಮಾವಯ್ಯ ನ್ಯಾಯ ಯಾರ ಕಡೆಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗೋದು. ಅಮ್ಮ ವತ್ಸಲ, ನಾನು ನನ್ನ ಮಗನು ಕೆಲವು ವಿಷಯಗಳನ್ನ ಮನಸ್ಸು ಬಿಚ್ಚಿ ಮಾತಾಡ್ಬೇಕು ಅಂತಿದೆ. ನೀನಿಲ್ಲಿದ್ರೆ ಮಾವಯ್ಯ, ಈ ಕೆಲಸನ ನೀವ್ ಯಾವತ್ತೂ ಮಾಡ್ಬೇಕಾಗಿತ್ತು. ಇದುವರೆಗೂ ನೀವ್ಯಾರು ಮನಸ್ಸು ಬಿಚ್ಚಿ ಮಾತಾಡದೆ ಇರೋದೇ ಇವತ್ತು ಈ ಮನೆಯಲ್ಲಿ ಬಂದಿರೋ ಸಮಸ್ಯೆಗಳಿಗೆಲ್ಲ ಕಾರಣ. ಈಗ ನಾನು ಈ ಮನೇಲಿ ಒಬ್ಬಳಾಗ್ಬಿಟ್ಟಿದ್ದೀನಿ. ಯಾವ ಸಮಸ್ಯೆ ಬಂದರೂ ಅದ್ರಲ್ಲಿ ಭಾಗವಹಿಸೋ ಅಧಿಕಾರ, ಬಗೆಹರಿಸೋ ಜವಾಬ್ದಾರಿ ಎರಡೂ ನನಗೆ ಸೇರಿದ್ದು. ಯಾರ ಅಪರಾಧಿ, ಯಾರ ಫಿರ್ಯಾದಿ? ಸದ್ಯಕ್ಕೆ ನಾನೇ ಅಪರಾಧಿ. ನಿಮ್ಮ ಅಪರಾಧ? ನನ್ನ ಮಗನಿಗೂ ನಿನಗೂ ಮದುವೆ ಮಾಡಿಸಿದ್ದೆ ನನ್ನ ಅಪರಾಧ. ನೋ 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 ಯುವರ್ ಆನರ್, ಈ ಮನೆಗೆ ಬೇರೊಂದು ಹೆಣ್ಣು ಸೊಸೆಯಾಗಿ ಬರಬೇಕಾದನ್ನ ಅಡ್ಡಿಪಡಿಸಿದ್ದು. ಪರವಾಗಿಲ್ಲ, ಫಿರ್ಯಾದಿಗಳು ಅಪರಾಧಿಯ ಅಪರಾಧನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ತುಂಬಾ ಥ್ಯಾಂಕ್ಸ್. ಇದಕ್ಕೆ ನೀವೇನ್ ಹೇಳ್ತೀರಾ? ಇದೇ ಅವನ ಅಪಾದನೆ ಆದ್ರೆ ಐ ಪ್ಲೀಡ್ ಗಿಲ್ಟಿ. ಆ ಮದುವೆ ನಿಲ್ಲಿಸೋದ ಕಾರಣಗಳನ್ನು ಸ್ಪಷ್ಟಪಡಿಸೋದಕ್ಕೆ ಕಾರಣಾಂತರಗಳಿಂದ ಸಾಧ್ಯವಿಲ್ಲ. ಆದ್ರೆ ಈ ವಿಷಯದಲ್ಲಿ ಹೊರಸೋ ಅಪಾದನೆಗಳಿಗೆಲ್ಲ ಐ ಪ್ಲೀಡ್ ಗಿಲ್ಟಿ. ದಟ್ಸ್ ಆಲ್. ತಪ್ಪನ್ನು ಎಷ್ಟು ಸುಲಭವಾಗಿ ಒಪ್ಕೊಂಡ್ರಿ. ಆದ್ರೆ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇರುವ ನಿರಪರಾಧಿಗಳ ಸಂಕಟಕ್ಕೆ ಪರಿಹಾರ ಒಬ್ಬ ವ್ಯಕ್ತಿನ ಗಲ್ಲಿಗೇರಿಸಿದ ಮೇಲೆ ಅವನ ನಿರಪರಾಧಿ ಅಂತ ಗೊತ್ತಾದ್ರೆ ಆಗ ನ್ಯಾಯಾಧೀಶರು ಏನ್ ಶಿಕ್ಷೆ ಕೊಡೋಕ್ ಸಾಧ್ಯ? ಏನಿದ್ರು ಬಾಧಿಸಲ್ಪಟ್ಟವರಿಗೆ ಪರಿಹಾರ ಕೊಡಬಹುದಷ್ಟೇ. ಇಲ್ಲಿ ನನ್ನ ದೃಷ್ಟಿಯಲ್ಲಿ ಆಪಾದಿತರು ಕೊಡಬೇಕಾದ ಪರಿಹಾರ
ಯಾರನ್ನ ಈ ಮನೆಗೆ ಸೊಸೆಯಾಗಿ ತರೋಕ್ ಸಾಧ್ಯ ಇಲ್ಲ ಅಂದಿದ್ರು ಆಕೆನೇ ಸೊಸೆಯಾಗಿ ಮಾಡತಕ್ಕದ್ದು. ವತ್ಸಲ, ಲಕ್ಷ್ಮಿ, ನೀವಾ? ಲಕ್ಷ್ಮಿ, ನಾವು ನೆನ್ಸೋದೇ ಒಂದು, ಅದಾಗೋದೇ ಒಂದು. ಇದುವರೆಗೂ ನಮ್ಮಿಬ್ಬರಲ್ಲೇ ಇದ್ ವಿಷಯ ಈಗ ಊರಿಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಅದರಲ್ಲೂ ನನ್ನ ಸೊಸೆ ಗೊತ್ತಾಗೋಗಿರೋದು ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ನೋಡು, ಮುಂದಾಗೋ ಅನಾಹುತ ತಪ್ಪಿಸ್ಬೇಕಾದ್ರೆ ನಿನ್ ಸಹಾಯ ಬೇಕಾಗಿದೆ. ಲಕ್ಷ್ಮಿ, ನೀನು ನಿನ್ ಮಗಳು ದೊಡ್ಡ ಮನ್ಸು ಮಾಡಿದ್ರೆ ನಾವೆಲ್ಲ ಸುಖವಾಗಿರ್ಬೋದು, ಸಂತೋಷವಾಗಿರ್ಬೋದು. ನೀವೇನ್ ಹೇಳ್ತಿದ್ದೀರಾ? ನನ್ಗೊಂದು ಅರ್ಥವಾಗ್ತಿಲ್ಲ. ಲಕ್ಷ್ಮಿ, ವತ್ಸಲ ನನ್ನೊಂದ್ ಕಣ್ಣು, ಮಂಗಳ ಇನ್ನೊಂದು ಕಣ್ಣು. ಆದ್ರೆ ಈ ಎರಡು ಕಣ್ಣುಗಳಲ್ಲಿ ಯಾವ ಕಣ್ಣನ್ನು ಕಳ್ಕೊಳ್ಳೋದಕ್ಕೂ ನಾನು ಇಷ್ಟಪಡ್ತೀನಿ. ಆದ್ರೆ ಈ ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ತೋರಿಸ್ತಾ ಇರೋದು ಇದೊಂದೇ. ನೋಡು, ತಗೋ ಈ ಬ್ಲ್ಯಾಂಕ್ ಚೆಕ್. ಇದ್ರಲ್ಲಿ ನಿನ್ಗೆ ಎಷ್ಟು ಬೇಕೋ ಅಷ್ಟು ತುಂಬಿಸ್ಕೊ. ಆದ್ರೆ ನೀನು ಭೇಷ್ ರಾಯ್ರೆ, ಭೇಷ್. ನನಗೆ ಗೊತ್ತಿತ್ತು ಗಾಡಿನ ರಿಪೇರಿನೇ ಮಾಡಕ್ಕಾಗಿರೋ ಡ್ಯಾಮೇಜ್ ಮಾಡಕ್ಕೆ ನೀವು ಬಂದೇ ಬರ್ತೀರಿ ಅಂತ. ಬ್ಲ್ಯಾಂಕ್ ಚೆಕ್ಕು ಎಷ್ಟು ಬೇಕಾದ್ರೂ ಬರ್ಕೋಬಹುದು. 1 ಲಕ್ಷ, 2 ಲಕ್ಷ. ನಮ್ಮ ಅಕ್ಕನೂ ಈಗೊಂದು ಬ್ಲ್ಯಾಂಕ್ ಚೆಕ್ ರಾಯ್ರೆ. ಆದ್ರೆ ಅದ್ರಲ್ಲಿರೋ ಸಿಗ್ನೇಚರು ನಿಮ್ ಮಗಂದೆ ಅಂತ ಒಪ್ಕೋಬೇಕು. ಅದು ಹೇಗೆ ಸಾಧ್ಯ ರಾಮು? ಯಾಕೆ ಸಾಧ್ಯ ಇಲ್ಲ? ನಮ್ಮ ಅಕ್ಕ ಹೆಣ್ಣಲ್ವಾ? ಅವಳಿಗೆ ಮನ್ಸಿಲ್ವಾ? ನೀವೇ ಹೇಳ್ತಿದ್ರಿ ನನ್ಗೆ ಒತ್ಸಲ ಒಂದ್ ಕಣ್ಣು, ಮಂಗಳ ಒಂದ್ ಕಣ್ಣು ಅಂತ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣನ ಹಚ್ಚಿದ್ರೆ 2 ಕಣ್ಣಿಗೂ ಬೆಣ್ಣೆ ಹಚ್ಚಿ. ನಾನು ನಿಮ್ಮನ್ನೇನು ಕೇಳ್ತಾ ಇಲ್ಲ. ನಿಮ್ ಹಣ ಬೇಕಾಗಿಲ್ಲ, ನಿಮ್ ಸಹಾಯ ಬೇಕಾಗಿಲ್ಲ. ದೇವ್ರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ದುಡಿತೀನಿ. ಸಾಯೋ ತನಕ ನಮ್ಮ ಅಕ್ಕನ ಮಗುನ ಸಾಕ್ತೀನಿ. ಆದ್ರೆ ನಮ್ಮ ಅಕ್ಕನ ಕುತ್ತಿಗೆಯಲ್ಲಿ ನಿಮ್ ಮಗ ತಾಳಿ ಕಟ್ಲೇಬೇಕು. ರಾಮು, ನಿನಗೆ ಹೆಣ್ಣಿನ ಹೃದಯ ಏನು ಅಂತ ಇನ್ನೂ ಗೊತ್ತಿಲ್ಲ. ನೋಡು, ಹೆಣ್ಣು ಸೌತಿ ಬರೋದನ್ನು ಇಷ್ಟಪಡೋದಿಲ್ಲ, ಸೌತಿ ಆಗೋದಕ್ಕೂ ಇಷ್ಟಪಡೋದಿಲ್ಲ. ಬೇಕಾದ್ರೆ ನಿಮ್ಮ ಅಕ್ಕನೇ ಕೇಳು. ಕೇಳ್ತೀನಿ ರಾಯ್ರೆ, ಕೇಳ್ತೀನಿ. ಅಕ್ಕ, ಅಕ್ಕ. ವತ್ಸಲ, ನನ್ನ ಜೀವನದಲ್ಲಿ ನಡೆದದ್ದನ್ನ ಕಥೆಯಾಗಿ ಬರೀತಾ ಇದ್ದೀನಿ ನಿಜ. ಆದ್ರೆ ಮುಕ್ತಾಯನ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀನಿ. ನನ್ನ ಮಂಗಳನ ಸಂಬಂಧ ನಿನಗೆ ತಿಳಿದು ನೀನು ಮಾಡೋದಕ್ಕೆ ಹೊರಟಿರೋ ತ್ಯಾಗ ನನ್ನ ಮನಸ್ಸನ್ನ ಚೂರಿಯಾಗಿ ಇರಿತಾ ಇದೆ. ನನ್ನ ಹುಚ್ಚು ಆಸೆಗಳನ್ನ ತೀರಿಸ್ಕೋಬೇಕು ಅಂತ ನಾನು ಅವಳನ್ನು ಪ್ರೀತಿಸಲಿಲ್ಲ. ಈಗ ನಾನು ಅವಳಿಗೆ ಮೋಸ ಮಾಡಬೇಕು ಅಂತಲೂ ಇಲ್ಲ. ಈ ಸಮಸ್ಯೆಗಳಿಗೆಲ್ಲ ಕಾರಣ ಏನು ಅನ್ನೋದು ನಿನಗೆ ಗೊತ್ತು. ಇದರಲ್ಲಿ ಅವಳಿಗೆ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ನಿನಗೆ ಅನ್ಯಾಯ ಆಗೋದು ಯಾವ ನ್ಯಾಯ? ವತ್ಸಲ, ನಿನ್ನ ನಿರ್ಧಾರ ಬದಲಾಯಿಸು. ಆನಂದ್, ನೀವು ಮಂಗಳನ್ನ ಅಗ್ನಿಸಾಕ್ಷಿಯ ಕೈ ಹಿಡಿದೇ ಇರಬಹುದು, ಆದ್ರೆ
ಅವಳ ಮನಸ್ಸು ತುಂಬಾ ನೀವೇ ಇದ್ದೀರಾ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಮಗುಗೆ ನೀವು ತಂದೆಯಾಗಿದ್ದೀರಾ. ಹೆಣ್ಣಿನ ಸೌಭಾಗ್ಯ ಅಂದ್ರೆ ತಾಳಿ ಭಾಗ್ಯ, ಅರ್ಶನ ಕುಂಕುಮ, ತಾಯ್ತನ. ಮಂಗಳನ ಪಾಲಿಗಿಲ್ದೇ ಇರೋದು ತಾಳಿ ಭಾಗ್ಯ ಮಾತ್ರ. ಆ ಭಾಗ್ಯನ ಅವಳು ಕೊಟ್ಟು ಅವಳ ಮನಸ್ಸಿಗೆ ಸಂತೋಷ ಕೊಡಿ. ನೀವು ನೆಮ್ಮದಿಯಾಗಿರಿ. ವತ್ಸಲ, ಯಾಕೆ ಹಠ ಹಿಡಿತಾ ಇದ್ದೀಯಾ? ನಾನು ಹಠ ಮಾಡ್ತಾ ಇಲ್ಲ ಅಣ್ಣ. ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಮಂಗಳನ ಹಾಗೆ ನಾನು ಅಸಹಾಯಕಳಲ್ಲ. ನನ್ನ ಜೀವನ ಸಾರ್ಥಕ ಮಾಡ್ಕೊಳ್ಳೋಕ್ಕೆ ನನಗೊಂದು ವೃತ್ತಿ ಇದೆ ನೋಡಿ. ನಾನು ಸಂತೋಷವಾಗಿರ್ಬೇಕು ಅನ್ನೋ ಹಾಗಿದ್ರೆ ಮಂಗಳನ್ನ ಈ ಮನೆ ಕರ್ಕೊಂಡ್ ಬನ್ನಿ. ಅವಳು ಮಗುಗೆ ಅಪ್ಪ ಅನ್ನಿಸ್ಕೊಳ್ಳಿ. ಅಪ್ಪ ಅಪ್ಪ ಅಪ್ಪ. ಅವತ್ತು ಮಂಗಳನ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಬೇಡ ಅಂತ ಅಡ್ಡ ಬಂದ್ರು ನಮ್ಮಪ್ಪ. ಆದ್ರೆ ಇವತ್ತು ಅದೇ ಮಾಂಗಲ್ಯ ಆವಾಗ ನಾನು ನುಂಗ್ತಾ ಇದೆ. ಹಾವಲ್ಲ ಆನಂದ್, ನಿಮ್ ಪಾದ ಸೇರೋ ಹೂವು. ಬಾ ಮಂಗ್ಲ. ಆನಂದ್, ನನ್ನ ಸೌಭಾಗ್ಯ ಒಡೆದ ಮುತ್ತು ಅಂತ ನನಗೆ ಗೊತ್ತು. ನನ್ನ ಜೀವನ ದೇವರಿಲ್ಲದ ಗುಡಿ. ಎಲ್ಲೇ ಇದ್ರು ಹೇಗೆ ಇದ್ರು ಅದಕ್ಕೆ ಬೆಲೆ ಇಲ್ಲ ಅನ್ನೋದು ನನಗೆ ಗೊತ್ತು. ಆದ್ರೆ ಈ ಎಲ್ಲ ಸೌಭಾಗ್ಯನು ಮತ್ತೆ ನನಗೆ ಕೊಡ್ಬೇಕು ಅಂತ ಅಕ್ಕ ಪ್ರಯತ್ನಿಸಿದ್ದಾರೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ ಮಂಗ್ಲ? ನೀನು ಇವರು ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಕ್ಕ, ನೀವು ಆಸೆ ಪಡೋದು ಸರಿ ಇರ್ಬೋದು, ಆದ್ರೆ ನಾನ್ ಬಯಸೋದು ತಪ್ಪು. ಮಂಗ್ಲ ಅಕ್ಕ, ನಿಮ್ಮಿಬ್ರಲ್ಲೂ ನಾನು ಕೇಳ್ಕೊಳ್ಳೋದು ಇದೊಂದೇ. ಈ ನನ್ ಮಗುನ ತಬ್ಲಿ ಮಾಡ್ಬೇಡಿ. ಓಹೋ, ಇಲ್ಲಿದೆಯಾಕ? ಹೋಗ್ಲಿ ಬಿಡು. ಬರ್ಬೇಕಾದ ಜಾಗಕ್ಕೆ ಬಂದಿದ್ಯಾ, ಸೇರ್ಬೇಕಾದ ಜಾಗನೇ ಸೇರಿದ್ಯಾ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ. ಏನ್ ರಾಯ್ರೆ, ಈಗ್ಲಾದ್ರೂ ನಿಮ್ ಮಗ ನಮ್ಮ ಅಕ್ಕನ ಕುತ್ತಿಗೆ ತಾಳಿ ಕಟ್ಬೋದಲ್ಲ? ಯಾಕೆ ಕಟ್ಟಲ್ಲ? ಕಟ್ತಾರೆ. ಮಂಗ್ಲ,